ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 18ನೆಯ ಶ್ಲೋಕದ ಚಿಂತನವನ್ನು ಇವತ್ತು ಮಾಡಬೇಕು. ಶ್ಲೋಕ ಈ ರೀತಿಯಾಗಿ ಇದೆ. ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧು ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ಈ ಶ್ಲೋಕದ ಪ್ರಾರಂಭದಲ್ಲಿ ಭಗವಂತನನ್ನು ವೇದ್ಯ ಅಂತ ಕರೀತಾರೆ. ವೇದ್ಯ ಅಂದರೆ ವಿದ್ ಜ್ಞಾನಿ ಅಂತನ್ನುವ ಒಂದು ಧಾತು. ವಿದ್ ಅನ್ನುವ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ವೇದ್ಯ ಅಂತಂದರೆ ಜ್ಞೇಯ, ತಿಳಿಯಲ್ಪಡುವವನು. ಭಗವಂತ ಪೂರ್ಣವಾಗಿ ಯಾರಿಗೂ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಭಗವಂತನನ್ನು ತಿಳಿಯಲಿಕ್ಕೇ ಅಶಕ್ಯ ಅಂತ ಹೇಳಲಿಗತ್ತಿಲ್ಲ. ಭಗವಂತ ಜ್ಞೇಯ. ಯಾರಿಂದ? ಸದ್ಭಿಹಿ ವೈರಾಗ್ಯ ಭಕ್ತಿ ಶ್ರುತಿ ಮತಿ ನಿಯತಜ್ಞಾನಜಜ್ಞಾನ ಯೋಗಾತ್. ಸಜ್ಜನರಿಂದ ವೈರಾಗ್ಯ ಭಕ್ತಿಗಳು ಪೂರಕವಾಗಿ ಇದ್ದು ಶ್ರವಣ ಮನನ ನಿಧಿಧ್ಯಾಸನದಿಂದ ಹುಟ್ಟುವಂತಹ ಜ್ಞಾನದಿಂದ ಆ ಭಗವಂತ ಜ್ಞೇಯನಾಗಿದ್ದಾನೆ. ಅಂತಹ ಭಗವಂತನೇ ಗಮ್ಯನಾಗಿದ್ದಾನೆ. ಅವನಿಂದಲೇನೆ ಮೋಕ್ಷ. ಹೀಗಾಗಿ ವೇದಗಳಿಂದ ಪ್ರತಿಪಾದ್ಯನಾಗಿ ಸಜ್ಜನರಿಗೆ, ವೈರಾಗ್ಯ ಭಕ್ತಿ ಉಳ್ಳಂಥವರಿಗೆ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡಿರುವ ಸಿದ್ಧ ಪುರುಷರಿಗೆ, ಅವರ ಅರಿವಿಗೆ ಗೋಚರನಾಗುವಂಥವನು ಪರಮಾತ್ಮ. ಅವನು ವೇದ್ಯ. ಎರಡನೆಯದ್ದು ವೈದ್ಯ ಅಂತ. ನಾವು ವೈದ್ಯರು ಅಂತಂದರೆ ಡಾಕ್ಟರ್ಸ್. ನಮ್ಮ ರೋಗಗಳಿಗೆ ಪರಿಹಾರವನ್ನು ಸೂಚಿಸುವವರು, ಅದನ್ನು ನಿವಾರಣೆ ಮಾಡುವಂಥವರು ಅಂತ ನಾವು ಕರೀತೇವೆ. ಭಗವಂತ ಧನ್ವಂತರಿಯಾಗಿ ಅವತಾರವನ್ನು ಮಾಡಿ ಆಯುರ್ವೇದದ ಪ್ರವರ್ತನವನ್ನು ಮಾಡಿ ಸಕಲ ವಿಧವಾದ ರೋಗಗಳಿಗೆ ನಿವಾರಕವಾದ ಮದ್ದುಗಳನ್ನು ಸೂಚನೆ ಮಾಡಿದ್ದು. ಹೀಗಾಗಿ ಜಗತ್ತಿನ ಎಲ್ಲ ವೈದ್ಯರಿಗೆ ಒಳಗಿದ್ದು ಶಕ್ತಿಯನ್ನು ನೀಡುವ ಆಯುರ್ವೇದ ಪ್ರವರ್ತಕನಾದ ಭಗವಂತ, ಅದು ವೇದ್ಯ ಅಂತನ್ನುವ ಹೆಸರು ಅವನಿಗೆ ಅನ್ವರ್ಥಕ. ನಮ್ಮ ದೇಹದ ರೋಗಗಳನ್ನು ಕಳೆಯುವ ವೈದ್ಯನಲ್ಲಿ ನಾವು ನಾರಾಯಣನನ್ನು ಚಿಂತನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ವೈದ್ಯೋ ನಾರಾಯಣೋ ಹರಿಹಿ ಅಂತ. ಆ ವ್ಯಕ್ತಿ ಕೊಡುವ ಔಷಧ ಅದು ಸಾಕ್ಷಾತ್ ಭಗವಂತನೇ ನಮ್ಮ ರೋಗಗಳಿಗೆ ಪರಿಹಾರವನ್ನು ಕೊಟ್ಟಂತೆ ಅನ್ನುವ ನಂಬಿಕೆ ನಮ್ಮೆಲ್ಲರಲ್ಲಿ. ಯಾಕೆಂದರೆ ಅವನಲ್ಲಿ ವೈದ್ಯ ನಾಮಕನಾದ ಪರಮಾತ್ಮ ಇರ್ತಾನೆ ಅಂತನ್ನುವ ಅನುಸಂಧಾನ. ಇದು ದೇಹದ ರೋಗಗಳಿಗೆ ಪರಿಹಾರವಾದರೆ, ಭವರೋಗ, ಸಂಸಾರದ ರೋಗ, ಅದನ್ನು ಪರಿಹಾರ ಮಾಡುವ ವೈದ್ಯನು ಭಗವಂತ. ಆ ಭಗವಂತ ನಮ್ಮ ಮೇಲೆ ಕರುಣೆಯನ್ನು ತೋರಿಸಿದರೆ ಆ ಕರುಣಾಪೂರ್ಣ ಅಮೃತ ದೃಷ್ಟಿಯಿಂದ ನಮ್ಮ ಸಂಸಾರವೆಂಬುವ ರೋಗ ಅದು ಸಂಪೂರ್ಣವಾಗಿ ಪರಿಹಾರಗೊಂಡು ಶ್ರೇಷ್ಠವಾದ ಲೋಕಗಳನ್ನು, ಕೊನೆಯಲ್ಲಿ ಮೋಕ್ಷವನ್ನು ನಾವು ಪಡೆಯಬಹುದು. ಹೀಗಾಗಿ ಭವರೋಗ ಪರಿಹಾರಕತ್ವಾತ್
ವೈದ್ಯ ಅಂತ. ಇನ್ನೊಂದು ಚಮತ್ಕಾರದ ಅರ್ಥವನ್ನು ಸತ್ಯಸಂಧ ತೀರ್ಥರು ತಿಳಿಸಿಕೊಡುತ್ತಾರೆ. ಪ್ರತಿಪಾದ್ಯತೆಯ ಸಕಲ ವಿದ್ಯಾ ಸಂಬಂಧಿತ್ವಾತ್ ವೈದ್ಯ. ಒಂದು ವಿಷಯಕ್ಕೇನಾದರೂ ಸಂಬಂಧಪಡುವಂತಹದ್ದಿತ್ತು ಅಂದರೆ ಈ ರೀತಿಯಾದ ಶಬ್ದ ಬಳಸ್ತೇವೆ. ಯಾಕೆಂದರೆ ಧೀರತೆಗೆ ಸಂಬಂಧಪಡುವಂತಹದ್ದು ಧೈರ್ಯ, ಶೂರರಿಗೆ ಪಡುವ ಶಬ್ದ ಅದು ಶೌರ್ಯ, ಹಾಗೆ ವಿದ್ಯೆಗೆ ಸಂಬಂಧಪಡುವಂತಹದ್ದು ವೈದ್ಯ. ಈ ರೀತಿಯಾದ ಪ್ರಯೋಗ ನಾವು ಸಂಸ್ಕೃತದಲ್ಲಿ ಕಾಣುತ್ತೇವೆ. ಎಲ್ಲ ವಿದ್ಯೆಗಳು ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತವೆ. ಹೀಗಾಗಿ ಪ್ರತಿಪಾದ್ಯತೆಯ ಎಲ್ಲ ವಿದ್ಯೆಗಳ ಸಂಬಂಧ ಯಾವ ಭಗವಂತನಿಗಿದೆಯೋ, ಯಾವ ವಿಷ್ಣುವಿಗಿದೆಯೋ ಆ ಭಗವಂತನನ್ನು ವೈದ್ಯ ಅಂತ ನಾವು ಕರೀತೇವೆ. ಸದಾ ಯೋಗಿ, ಭಗವಂತ ಕಪಿಲ ಮುಂತಾದ ರೂಪಗಳಿಂದ ತಾನು ಯಾವತ್ತಿಗೂ ಯೋಗ ಮಾಡುತ್ತಾ ಇರುವ ಸದಾ ಯೋಗಿ ಆಗಿ ಆ ಒಂದು ರೂಪವನ್ನು ತೋರಿಸಿಕೊಟ್ಟಿದ್ದಾನೆ. ಅಂತಹ ಆ ಪರಮಾತ್ಮನನ್ನು ಸದಾ ಯೋಗಿ, ಕಪಿಲ ಮುಂತಾದ ರೂಪಗಳಲ್ಲಿ ಕಾಣುವ ಯೋಗ ಮಾಡುವ ಭಗವಂತನ ಭಂಗಿ, ಅದು ಸದಾ ಯೋಗಿ ಅನ್ನುವ ಹೆಸರನ್ನು ಭಗವಂತನಿಗೆ ಅನ್ವರ್ಥಕವಾಗಿ ಇರಿಸ್ತದೆ. ವೀರಃ, ಇದು ತುಂಬ ಸುಂದರವಾದ ಒಂದು ಹೆಸರು. ವೀರಃ ಅಂತಂದರೆ ವೀರರನ್ನು ಹಾತಿ, ಅವರನ್ನು ಹಿಂಸೆ ಮಾಡಿ ನಾಶ ಮಾಡುವವನು. ಯಾವ ವೀರರು? ಕೆಟ್ಟದಾದ ಶಕ್ತಿಯನ್ನು ಉಳ್ಳ ಜನರನ್ನು ಸೆದೆಬಡಿಯುವ ಭಗವಂತ ವೀರಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ಕುಂಭಕರ್ಣನನ್ನು, ರಾವಣನನ್ನು, ಶಿಶುಪಾಲನನ್ನು, ದಂತವಕ್ರನನ್ನು, ಹಿರಣ್ಯಾಕ್ಷನನ್ನು, ಹಿರಣ್ಯಕಶಿಪುವನ್ನು, ಮಧುಕೈಠಬರನ್ನು, ತಾನು ಕೃಷ್ಣಾವತಾರದಲ್ಲಿದ್ದಾಗಲಂತೂ ಪೂತನಿ, ಶಕಟಾಸುರ, ತೃಣಾವರ್ತನನ್ನು, ಬಕಾಸುರನನ್ನು, ಅಘಾಸುರನನ್ನು, ಧೇನುಕಾಸುರನನ್ನು, ಕೇಶಿ ಅಸುರನನ್ನು, ಕಾಲಿಯನನ್ನು, ಪ್ರಲಂಬಾಸುರನನ್ನು, ಕಂಸನನ್ನು, ಚಾಣೂರನನ್ನು, ಜರಾಸಂಧನನ್ನು, ನರಕಾಸುರನನ್ನು, ಮುರಾಸುರನನ್ನು, ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಭಗವಂತ ಸಂಹಾರ ಮಾಡಿದ ಈ ಎಲ್ಲ ರಾಕ್ಷಸರೇನಿದ್ದಾರಲ್ಲ ಅವರೆಲ್ಲ ವೀರರು, ಶಕ್ತಿವಂತರು, ಬಲ ತುಂಬ ದೊಡ್ಡದಾದದ್ದು. ಬ್ರಹ್ಮದೇವರ, ರುದ್ರದೇವರ ಬಲ ತಪಸ್ಸಿನಿಂದ ಪಡೆದುಕೊಂಡಿದ್ದರವರೆಲ್ಲ, ವರಗಳನ್ನು ಪಡೆದುಕೊಂಡಂಥವರು. ಹೀಗೆ ಭಾರೀ ಬಲವನ್ನು ಉಳ್ಳವರಾಗಿ ವೀರರಾಗಿ ಇದ್ದಂತಹ ಈ ಎಲ್ಲ ಭಗವದ್ವೇಷಿಗಳನ್ನು ಹಾತಿ ಸಂಹಾರ ಮಾಡಿದಂತಹ ಭಗವಂತ ವೀರಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ಮಾಧವ, ಮಾಧವ ಹಿಂದೊಮ್ಮೆ ಈ ಹೆಸರು ಬಂದಿತ್ತು. ಮಾ ಅಂತನ್ನೋದಕ್ಕೆ ಲಕ್ಷ್ಮೀದೇವಿ, ಧವಃ ಅಂತಂದರೆ ಒಡೆಯ, ಲಕ್ಷ್ಮೀದೇವಿಯ ಒಡೆಯ, ಲಕ್ಷ್ಮೀಪತಿ ಭಗವಂತ, ಆದ್ದರಿಂದ ಮಾಧವ. ಇದು ಒಂದು. ಇನ್ನೊಂದು ಮಾಧೂಯತೆ ಇತಿ ಮಾಧವ. ಮಾ ಅನ್ನೋದಕ್ಕೆ ಜ್ಞಾನ ಅಂತ ತಿಳಿದುಕೊಂಡ್ರೆ ನಮ್ಮಲ್ಲಿ ಅಡಗಿರುವ ಕೆಟ್ಟದಾದ ಜ್ಞಾನವನ್ನು ಧೂಯತೆ ನಾಶ ಮಾಡುತ್ತಾನೆ ಭಗವಂತ. ಆದ್ದರಿಂದ ಮಾಧವ ಅಂತನ್ನೋದು ಭಗವಂತನಿಗಿರುವ ಹೆಸರು. ಮಾ ಲಕ್ಷ್ಮೀದೇವಿ, ಧೂಯತೆ ಕಂಪಿಸು ಅನ್ನುವ ಅರ್ಥದಲ್ಲಿ ಧೂಯತೆ ಅನ್ನುವ ಶಬ್ದವನ್ನು ಬಳಸ್ತೇವೆ. ಲಕ್ಷ್ಮೀದೇವಿಯನ್ನೂ ಕೂಡ ತನ್ನ ಕಟಾಕ್ಷದಿಂದ ಕಂಪನ ಮಾಡುವಂಥವನು ಆ ಮಾಧವ ಭಗವಂತ. ಭಗವಂತ ತಾನು ತನ್ನ ಕಟಾಕ್ಷವನ್ನು ಬೀರಿದರೆ ಸಾಕು, ಲಕ್ಷ್ಮೀದೇವಿ
ಎಲ್ಲ ಕೆಲಸಗಳನ್ನು ಮಾಡುತ್ತಾಳಂತೆ, ಅವಳಿಗೆ ಆ ಬಲ ಸಿಗ್ತದಂತೆ. ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ಹೇಳಿದಂತೆ ಇದು ಮಾಧವ ಅನ್ನುವ ಹೆಸರಿನ ವಿಶಿಷ್ಟವಾದ ಅರ್ಥ. ಮಧುಹು, ಮಧು ಅನ್ನೋದಕ್ಕೆ ಆನಂದ, ಸುಖ ಅಂತನ್ನುವ ಅರ್ಥ. ಭಗವಂತ ಸುಖರೂಪನಾಗಿದ್ದಾನೆ, ಚಿದಾನಂದ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಭಗವಂತನನ್ನು ಮಧುಹು ಅಂತ ಕರೀತಾರೆ. ವೇದವು ಈ ಹೆಸರನ್ನು ಭಗವಂತನಿಗೆ ಹೇಳುತ್ತದೆ. ಅತೀಂದ್ರಿಯ, ಅತೀಂದ್ರ ಅನ್ನುವ ಶಬ್ದ ಹಿಂದೆ ಕೇಳಿದ್ದೆವು. ಇದು ಅತೀಂದ್ರಿಯ. ಇಂದ್ರಿಯಗಳು ಭಗವಂತನನ್ನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೈ, ಮಾತು, ಮನ ಇವುಗಳಿಂದ ಅಳಿಯಲಿಕ್ಕೆ ಸಾಧ್ಯವಿಲ್ಲದ, ಇವುಗಳನ್ನು ಅತಿಕ್ರಮಿಸಿ ಮೇಲೆ ಇರುವ ರೂಪ, ಸೌಂದರ್ಯ, ಜ್ಞಾನ, ಅವುಗಳ ಮೂರ್ತಿ ಭಗವಂತ. ಆ ಮೈ, ಮಾತು, ಮನಗಳಿಗೆ ನಿಲುಕದ ವ್ಯಕ್ತಿತ್ವ ಅದು ಭಗವಂತನದ್ದು. ಆದ್ದರಿಂದ ಅತೀಂದ್ರಿಯನಾಗಿದ್ದಾನೆ ಪರಮಾತ್ಮ. ಇಂದ್ರಿಯಗಳಿಂದ ಆ ಭಗವಂತನನ್ನು ನೋಡಲಿಕ್ಕೆ, ಅಳೆಯಲಿಕ್ಕೆ ಸಾಧ್ಯವಿಲ್ಲ. ಮಹಾಮಾಯ, ಭಗವಂತ ಮೋಡಿಗಾರನಾಗಿದ್ದಾನೆ. ವಿಶಿಷ್ಟವಾದ ಮೋಡಿಗಳನ್ನು ಮಾಡಿರುವಂತಹದ್ದನ್ನು ನಾವು ಪುರಾಣಗಳಲ್ಲಿ ನೋಡುತ್ತೇವೆ. ವಿಶೇಷವಾಗಿ ಕೃಷ್ಣಾವತಾರದ ಸಂದರ್ಭದಲ್ಲಿ ಅನೇಕ ಮೋಡಿಗಳನ್ನು ಮಾಡುತ್ತಾನೆ. ಸಜ್ಜನರೆಲ್ಲ ಭಗವಂತನ ಮೋಡಿಯಲ್ಲಿ ಇರ್ತಾರೆ. ಆದ್ದರಿಂದ ಮಹಾಮಾಯ ಅದು ಭಗವಂತ. ಮಹಾಮಾ ಅಂತನ್ನೋದಕ್ಕೆ ಲಕ್ಷ್ಮೀದೇವಿ ಅನ್ನುವ ಅರ್ಥ. ಅಯಹ, ಆ ಲಕ್ಷ್ಮೀದೇವಿಯ ನಿಯಂತ್ರಣ ಯಾರ ಕೈಯಲ್ಲಿ ಇದೆಯೋ ಅಂತಹ ಭಗವಂತನನ್ನು ಮಹಾಮಾಯ ಅಂತ ಕರೆಯೋದುಂಟು. ಮಾಯಾ ಅನ್ನೋದಕ್ಕೆ ಕಪಟ ಅಂತ ಅರ್ಥ. ಭಗವಂತ ಯಾವ ರೀತಿಯಾದ ಕೆಟ್ಟದಾದ ಕಪಟಗಳನ್ನೂ ಮಾಡಿ ಯಾರನ್ನೂ ಸೋಲಿಸಿಲ್ಲ. ವಾಲಿ ಸಂಹಾರ ಭಗವಂತನ ರಾಮಾವತಾರದಲ್ಲಿ ಬರುವಂತಹ ಮತ್ತೊಂದು ಮುಖ್ಯವಾದ ಘಟ್ಟ. ಆ ಎಲ್ಲ ಸಂದರ್ಭಗಳಲ್ಲಿ ನಾವು ನೋಡಿದಾಗ ಭಗವಂತ ವಾಲಿ ಮುಂತಾದವನನ್ನು ಮೋಸ ಮಾಡಿಕೊಂಡನ ಅಂತ ಕೇಳಿದರೆ ನ ವಿದ್ಯತೆ ಮಾಯಾ, ಅಂತಹ ಯಾವ ಕಪಟಗಳೂ ಭಗವಂತನಿಗಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಆದ್ದರಿಂದ ಭಗವಂತ ಮಹಾಮಾಯ ಅಂತ ಅನ್ನಿಸಿಕೊಳ್ಳುತ್ತಾನೆ. ಮಹೋತ್ಸಾಹ, ಭಗವಂತನಿಗೆ ಇರುವಷ್ಟು ಉತ್ಸಾಹ ನಮ್ಮಲ್ಲಿ ಯಾರಿಗೂ ಇಲ್ಲ. ಯೌವನದೊಳಗೆ ನಾವೇನು ಉತ್ಸಾಹದಿಂದ ಇರ್ತೇವೆ ಯಾವುದೋ ಕಾರ್ಯಗಳನ್ನು ಮಾಡಬೇಕಾದರೆ, ಆ ಉತ್ಸಾಹ ನಮಗೆ ವೃದ್ಧಾಪ್ಯ ಬಂದ ಕೂಡಲೇ ಇರುವುದಿಲ್ಲ. ಬಾಲ್ಯದ ಉತ್ಸಾಹ ಯೌವನದಲ್ಲಿಲ್ಲ, ಯೌವನದ ಉತ್ಸಾಹ ವೃದ್ಧಾಪ್ಯದೊಳಗಿಲ್ಲ. ಇದು ನಮ್ಮ ಉತ್ಸಾಹ ಬತ್ತುವ ಉತ್ಸಾಹ. ಆದರೆ ಭಗವಂತನ ಉತ್ಸಾಹ ಮಾತ್ರ ಜಗತ್ತಿನ ಸೃಷ್ಟಿ, ಸ್ಥಿತಿ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಈ ಎಲ್ಲ ಅಷ್ಟಕರ್ತೃತ್ವವನ್ನು ತೋರಿಸುವಲ್ಲಿ ಇರುವ ಅವನ ಉತ್ಸಾಹ ಅದು ನಿಸ್ಸೀಮವಾದಂತಹದ್ದು, ಬತ್ತದ ಉತ್ಸಾಹ. ಅಂತಹ ಆ ಮಹಾ ಉತ್ಸಾಹ ಉಳ್ಳಂತಹ ಪರಮಾತ್ಮನನ್ನು ಮಹೋತ್ಸಾಹ ಅಂತ ಕರೀತಾರೆ. ಕೊನೆಯಲ್ಲಿ ಮಹಾಬಲ. ಬಹಳಷ್ಟು ಜನರಿಗೆ ಉತ್ಸಾಹ ಇರ್ತದೆ, ಆದರೆ ಬಲ ಇರುವುದಿಲ್ಲ. ಭಗವಂತ ಅವನು ಮೋಡಿಗಾರನೂ ಹೌದು, ಉತ್ಸಾಹವಂತನೂ ಹೌದು, ಜೊತೆಗೆ ಮಹಾಬಲವನ್ನು ಉಳ್ಳವನೂ ಹೌದು. ಮಹದ್ ಬಲಂ ಯಸ್ಯ ಸಹ, ಎಲ್ಲ ರಾಕ್ಷಸರ ಬಲವನ್ನು ತುಳಿದು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಆ ಭಗವಂತನ ಬಲಕ್ಕೆ ಉಂಟು. ಅದಕ್ಕೆ ಎದುರಾದ ಬಲ ಮತ್ತೊಂದಿಲ್ಲ. ಅಂತಹ ಮಹಾ ಬಲವನ್ನು ಉಳ್ಳಂತಹ ಭಗವಂತನನ್ನು ಮಹದ್ ಬಲ ಅಂತ ಕರೀತಾರೆ. ಇಂತಹ ವೇದ್ಯ, ವೈದ್ಯ, ಸದಾಯೋಗಿ, ವೀರ, ಮಾಧವ, ಮಧು, ಅತೀಂದ್ರಿಯ, ಮಹಾಮಾಯ, ಮಹೋತ್ಸಾಹ, ಮಹಾಬಲ ಎಂಬುದಾಗಿ ಭಗವಂತನನ್ನು ನಾವೆಲ್ಲ ಸ್ತುತಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೈ.